ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ರಾಮಾಯಣ ಅಯೋಧ್ಯಾಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ತಂದೆಯ ಮರಣವನ್ನು ತಿಳಿದುಕೊಂಡಿರುವಂಥ ಭರತನನ್ನು ಭರತನ ಮೇಲೆ ಎಲ್ಲರೂ ಅಪವಾದ ಆಗ್ತಾ ಇರ್ತಾರೆ. ಹಾಗೂ ಕೌಸಲ್ಯ ಮಾತೆಯನ್ನು ಭರತ ಸಮಾಧಾನ ಮಾಡಿದ್ದು, ಭರತನನ್ನು ಕೌಸಲ್ಯ ಮಾತೆ ಸಮಾಧಾನ ಮಾಡಿರುವಂಥ ಒಂದು ಘಟ್ಟದಲ್ಲಿ ಕಳೆದ ಒಂದು ಸಂಚಿಕೆಯನ್ನು ನಾನು ಪೂರ್ತಿ ಮಾಡಿದ್ದೆ. ಆಗ ರಾತ್ರಿ ಎಲ್ಲ ಅಳ್ತಾ ಇರ್ತಾರೆ. ಭರತ ಕೌಸಲ್ಯಮ್ಮನ್ನು ಮಾಡಿದಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ದುಃಖ ಪಡ್ತಾನೆ ಇರ್ತಾರಂತೆ. ಇಷ್ಟೊಂದು ಅನರ್ಥಗಳು ತನಗೋಸ್ಕರನೇ ತನ್ನ ತಾಯಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ಭಾಳನೇ ದುಃಖ ಪಡ್ತಾ ಇರ್ತಾರೆ. ಆಗ ಬೆಳಕರಿಯುತ್ತಂತೆ. ಆಗ ವಸಿಷ್ಠ ಮಹರ್ಷಿಗಳು ಮೊದಲಾಗಿರುವಂಥವ್ರು ಬಂದ್ಬಿಟ್ಟು, ನಿನ್ನ ತಂದೆಯ ಶರೀರ ತೈಲ ದ್ರೋಣಿಯಲ್ಲಿ ಇದು ಬಿಟ್ಟಿದೆ, ಆದ್ದರಿಂದ ಆತನಿಗೆ ಅಂತ್ಯೇಷ್ಟಿ ಸಂಸ್ಕಾರ ಮಾಡದೇ ಇದ್ರೆ ಉತ್ತಮ ಗತಿಗಳು ಬರೋದಿಲ್ಲ, ಆದ್ದರಿಂದ ಆ ಕೆಲಸದ ಮೇಲೆ ನೀನು ದೃಷ್ಟಿ ಇಡು ಅಂತ ಹೇಳ್ತಾರಂತೆ. ಆಗ ಎಲ್ಲರೂ ದಶರಥ ಮಹಾರಾಜರ ಪಾರ್ಥಿವ ಶರೀರವನ್ನು ತೈಲ ದ್ರೋಣಿಯಿಂದ ಮೇಲಕ್ಕೆ ತೆಗೆದು ಹೊರಗಡೆ ಇಡ್ತಾರಂತೆ. ಎಲ್ಲರೂ ಬಂದು ನೋಡ್ತಾರಂತೆ. ಎಲ್ಲರೂ ಬಂದು ನೋಡಿ ಮತ್ತೆ ದುಃಖದಲ್ಲಿ ಮುಳುಗೋಗ್ಬಿಡುತ್ತಂತೆ. ದಶರಥ ಮಹಾರಾಜರ ಪತ್ನಿಯಂದರು ಮತ್ತು ಹೆಂಡತಿಯರು ಮತ್ತು ಅಲ್ಲಿರುವಂಥ ರಾಜ್ಯದ ಪ್ರಜೆಗಳೆಲ್ಲರೂ ಮತ್ತೆ ದುಃಖದಲ್ಲಿ ಮುಳುಗೋಗ್ಬಿಟ್ಟು ಭಾಳನೇ ಸಂಕಟ ಪಡ್ತಾರೆ ದಶರಥ ಮಹಾರಾಜರನ್ನು ನೋಡಿಬಿಟ್ಟು. ನಂತರ ಅಲ್ಲಿಂದ ಆತನನ್ನು ಒಂದು ಶಿಬಿಕೆಯಲ್ಲಿ ಇಡ್ತಾರಂತೆ. ನಂತರ ಆ ಶಿಬಿಕೆಯೊಂದಿಗೆ ಶರೀರವನ್ನು ಚಿತಿ ಮೇಲೆ ಇಡ್ತಾರೆ. ಭರತ ಮತ್ತು ಶತ್ರುಘ್ನ ಅಗ್ನಿಹೋತ್ರವನ್ನು ತೆಗೆದುಕೊಂಡು ಬಂದು ಅಗ್ನಿ ಸ್ಪರ್ಶ ಮಾಡ್ತಾರೆ. ನಂತರ ಎಲ್ಲರೂ ಸರಿಯೂ ನದಿ ಸ್ನಾನಕ್ಕೆ ಹೋಗ್ತಾರೆ. ಈ ಕಾಲದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಹೆಣ್ಣು ಮಕ್ಕಳು ಕೂಡ ಚಿತಿ ಹತ್ರ ಹೋಗ್ತಾ ಇದ್ರು ಅಂತಂದರೆ, ನಮಗೆ ಕೆಲವಷ್ಟು ಸಂಚಿಕೆಗಳ ಹಿಂದೆ ಕೈಕಮ್ಮ ವರ ಕೇಳಬೇಕಾದ್ರೆ ಕೈಕಮ್ಮ 2 ವರಗಳನ್ನು ಕೇಳಿದಾಗ ದಶರಥ ಮಹಾರಾಜರು ಒಂದು ಮಾತನ್ನು ಹೇಳ್ತಾರೆ. ನೀನು ನನ್ನ ಹೆಂಡತಿಯಲ್ಲ, ನೀನು ಹುಟ್ಟಿರುವಂಥ ಮಗ ನನ್ನ ಮಗ ಅಲ್ಲ, ನಿಮ್ಮಿಬ್ಬರನ್ನು ನಾನು ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲೊಂದು ಮಾತನ್ನು ದಶರಥ ಮಹಾರಾಜರು ಹೇಳ್ತಾರೆ. ಭರತ ಏನಾದರೂ ರಾಮ ಅರಣ್ಯವಾಸಕ್ಕೆ ಹೋಗೋದೇ ಕೋರ್ಕೊಂಡ್ರೆ ಆತ ನನ್ನ ಶರೀರವನ್ನು ಮುಟ್ಟಬಾರ್ದು ಅಂತ ಹೇಳಿರ್ತಾರೆ. ಆದರೆ ಭರತ ಇಲ್ಲಿ ಅಣ್ಣನನ್ನು ಅರಣ್ಯಕ್ಕೆ ಕಳಿಸ್ಬೇಕು ಅಂತ ಕಿಂಚಿತು ಕೂಡ ಇಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಂತರ 2-3 ದಿನಗಳ ನಂತರ ಎಲ್ಲರೂ 2-3 ದಿನಗಳ ನಂತರ ಕೆಲವು ಲಕ್ಷ ಗೋವುಗಳನ್ನು, ಬಂಗಾರವನ್ನು ಎಲ್ಲರಿಗೂ ಇದು ಊಟ, ವೈಕುಂಠ ಸಮಾರಾಧನೆ ಊಟದ ಥರ ಎಲ್ಲ ಏರ್ಪಾಟು ಮಾಡ್ತಾರೆ. 13ನೇ ದಿನ ಶೌಚವನ್ನು ತೀರಿಸ್ಕೊಳ್ತಾರೆ. ಇದು ಮಾಡಬೇಕಾಗಿರುವಂಥ ಕೆಲಸ. ಇಲ್ಲಿ ನಮಗೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಕೆಲವಷ್ಟು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ನಾವು ಜೀವನವನ್ನು ಹೇಗೆ ನಡೆಸಬೇಕು ಅಂತ ನಮಗೆ ದಾರಿದೀಪವಾಗಿ ತೋರಿಸ್ಕೊಡುತ್ತೆ. ನಮಗೇನಾದರೂ ಜೀವನದಲ್ಲಿ ಅನುಮಾನ ಬಂದರೆ ಅಲ್ಲಿ ಹೇಗೆ ನಡೆದಿದ್ದಾರೋ ನಾವು ಹಾಗೆ ನಡೀಬೇಕಾಗುತ್ತೆ. ರಾಮಾಯಣ ಅಂತಂದರೆ ವೇದೋಪಬ್ರಹ್ಮಣ, ವೇದ ಏನಿರುತ್ತೋ ರಾಮಾಯಣದಲ್ಲೂ ಅದೇ ನಡೆದಿರುತ್ತೆ. ಇಲ್ಲಿ ದಶರಥ ಮಹಾರಾಜರು ಮರಣಿಸಿದ್ದಾರೆ. ಆದರೆ ದಶರಥ ಮಹಾರಾಜರು 3 ಜನ ಪತ್ನಿಯರನ್ನು ಏನು ಮಾಡ್ತಾರೆ, ಅವ್ರನ್ನ ಅವ್ರಿಗೆ ಕುಂಕುಮ ಅಳಿಸೋದಾಗಲಿ, ಇವಾಗ ಮಾಡ್ತಾರಲ್ಲ ಕುತ್ಕೊಂಡು ಬಳೆ ಎಲ್ಲ ಒಡಿಸ್ಬಿಟ್ಟು ಅವ್ರನ್ನ ಒಂದು ಬಿಳಿ ಸೀರೆ ಉಡಿಸ್ಬಿಟ್ಟು ಮತ್ತು ತಲೆ ಎಲ್ಲ ಬೋಳಿಸ್ಬಿಟ್ಟು ಗುಂಡು ಮಾಡಿಸ್ಬಿಟ್ಟು ಈ ಥರ ಅವಾಂತರಗಳು ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ ಅಂತ ನಾನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡ್ರಿ, ನಮ್ಮ ಶಾಸ್ತ್ರದಲ್ಲಿ ಗಂಡ ಹೋದ ನಂತರ ಎಲ್ಲೂ ಹೆಣ್ಣು ಮಗಳು ಅರಿಶಿನ ಕುಂಕುಮವನ್ನು ಇಟ್ಕೋಬಾರ್ದಂತಾಗಲಿ, ಹೂವನ್ನು ಧರಿಸಬಾರ್ದು ಅಂತ ಆಗಲಿ, ಮತ್ತು ಬಣ್ಣದ ಬಟ್ಟೆಗಳನ್ನು ಉಡಬಾರ್ದು ಅಂತ ಆಗಲಿ ಎಲ್ಲೂ ಬರೆದಿಲ್ಲ. ಮಹಾಭಾರತದಲ್ಲಿ ಮಮತಾ ಅನ್ನುವಂಥ ಒಬ್ಬ ಸ್ತ್ರೀಗೆ ಒಬ್ಬ ಮಹರ್ಷಿ ಕೊಟ್ಟಿರುವಂಥ ಶಾಪವೇ ಇಲ್ಲಿ ತನಕ ಮುಂದುವರೆದು ಬಂದಿದೆ. ಅವನೊಬ್ಬ ಅವಿವೇಕಿಯಾಗಿರುವಂಥವನು ಹೆಣ್ಣು ಮಕ್ಕಳಿಗೆ ಗಂಡ ಇಲ್ಲದೆ ಇದ್ದರೆ ಈ ಥರ ಇದೆಲ್ಲ ಆಗಲಿ ಅಂತ ಮಹಾಭಾರತದಲ್ಲಿ ಅದೊಂದು ದೊಡ್ಡ ಕಥೆನೇ ಆಗುತ್ತೆ. ನಾನು ಹೇಳ್ತಾ ಇರೋದು ರಾಮಾಯಣ ಆಗಿರೋದ್ರಿಂದ ಮಹಾಭಾರತದ ಕಥೆಗೆ ಹೋಗೋದಿಲ್ಲ. ನೋಡ್ರಿ, ಈ ಹೆಣ್ಣು
ಮಕ್ಕಳನ್ನು ಗಂಡ ಸತ್ತ ನಂತರ ವಿಧವೆ ಅಂತಂತಂದು ಅವಮಾನಕರವಾಗಿ ನಮ್ಮ ಶಾಸ್ತ್ರದಲ್ಲಿ ಎಲ್ಲೂ ಕರೆಯೋದಿಲ್ಲ. ಅವರನ್ನು ಮರ್ಯಾದೆಯಿಂದ ಏನಂತ ಕರೀತಾರೆ ಅಂತಂದ್ರೆ ಪೂರ್ವ ಸುವಾಸಿನಿಯರು ಅಂತ ಕರೀತಾರೆ. ಏನಂತ ಕರೀತಾರೆ ಅಂತಂದ್ರೆ ಪೂರ್ವ ಸುವಾಸಿನಿಯರು. ಅವರು ಅವರ ಗಂಡ ದೇವರ ಹತ್ರ ಹೋಗಿರೋದ್ರಿಂದ ಅವರು ದೇವರಿಗೆ ಚೆಂದಿರೋಂಥ ದೇವರ ಒಂದು ವಸ್ತು, ದೇವರ ಪತ್ನಿ ಅಂತಂತಂದ್ರೆ ಅಲ್ಲಿ ಮರ್ಯಾದೆಯನ್ನು ನೀಡೋದು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡ್ರಿ, ಒಂದು ಗಂಡ ಇರುವಂಥ ಸ್ತ್ರೀ ಪುಣ್ಯ ಅಂತಂದ್ರೆ ಮುತ್ತೈದ ಸ್ತ್ರೀ ಮತ್ತೆ ಪೂರ್ವ ಸುವಾಸಿನಿ ಅಂತಂದ್ರೆ ಗಂಡ ಇಲ್ಲದೆ ಇರುವಂಥ ಸ್ತ್ರೀ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ ಫಸ್ಟ್ ಗಂಡ ಇಲ್ಲದೆ ಇರುವಂಥ ಸ್ತ್ರೀಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೆಗೆದುಕೊಂಡು ಬಂದ ನಂತರವೇ ನೀನು ಮುತ್ತೈದೆ ಆಗಿರುವಂಥ ಗಂಡ ಇರುವಂಥ ಸ್ತ್ರೀಗೆ ಕಾಲಿಗೆ ನಮಸ್ಕಾರ ಮಾಡುವಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಇಲ್ಲಿ ವಿಧವೆ ಇರುವಂತಂದ್ರೆ ಅಪಶಕುನ. ಅವ್ರ ಮುಖ ಬೆಳಗ್ಗೆ ಎದ್ದು ನೋಡ್ಕೂಡ್ದು, ಅವ್ರ ಕೈಯಲ್ಲಿ ಊಟ ಮಾಡಕೂಡ್ದು, ಅವ್ರು ಮಾಡಿರುವಂತ ಅಡಿಗೆ ತಿನ್ನಬಾರ್ದು, ಅವ್ರ ಕೈಯಲ್ಲಿ ಬಡಿಸ್ಕೊಂಡು ತಿನ್ನಬಾರ್ದು, ಊಟ ಬಡಿಸ್ಕೊಂಡು ತಿನ್ನಬಾರ್ದು, ಅವರು ಶುಭ ಕಾರ್ಯಗಳಿಗೆ ಎದುರು ಬರ್ಕೂಡ್ದು, ಶುಭ ಕಾರ್ಯಗಳಲ್ಲಿ ಏನು ಭಾಗವಹಿಸ್ಕೂಡ್ದು. ಏನೇನೋ ಮೂಢನಂಬಿಕೆಗಳು, ನಮ್ಮ ಶಾಸ್ತ್ರ ಹೇಳದೇ ಇರುವಂತ ಮೂಢನಂಬಿಕೆಗಳು ಬಹಳನೇ ಬಂದಿದೆ. ಹಾಗಿದ್ರೆ ಈ ವಿಧವಾ ಸ್ತ್ರೀನೇ ಅಷ್ಟೊಂದು ಅಶುಭಳಾಗಿದ್ದಿದ್ರೆ ನವರಾತ್ರಿಯಲ್ಲಿ ಪಾರ್ವತಿ ದೇವಿಯನ್ನು ಈ ಪೂರ್ವ ಸುವಾಸಿನಿಯಾಗಿ ಧೂಮ್ರವತಿಯಾಗಿ ನಾವು ಆರಾಧನೆ ಮಾಡ್ತಾ ಇದ್ವಾ ಅಂತಂದ್ರೆ ಪಾರ್ವತಿ ದೇವಿ ಕೂಡ ಪೂರ್ವ ಸುವಾಸಿನಿ ಅಂದ್ರೆ ವಿಧವೆಯಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ನೋಡ್ರಿ, ಇಲ್ಲಿ ಒಂದು ವಿಧವಾ ಸ್ತ್ರೀ ಅನ್ನುವಂಥದ್ದು ಎಷ್ಟು ಅವನ್ನ ಆ ಥರ ನೋಡ್ಬೇಕು ಅಂತಂದ್ರೆ ಆ ಥರ ನೋಡುವಂಥದ್ದು ಭಾವಿ ಅಲ್ಲ, ಏನೋ ಒಳ್ಳೇದಲ್ಲ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಹುಟ್ಟಿರುವಂಥ ಪ್ರತಿಯೊಂದು ಜೀವವು ಒಬ್ಬರ ಮುಂದೆ ಒಬ್ಬರ ಹಿಂದೆ ಹೋಗಲೇಬೇಕಾಗಿರುತ್ತೆ. ಸಾಧಾರಣವಾಗಿ ಗಂಡು ಹೆಣ್ಣಿಗಿಂತ ದೊಡ್ಡವರಾಗಿರೋದ್ರಿಂದ ಗಂಡು ಮಕ್ಕಳು ಬೇಗನೆ ಹೋಗ್ತಾ ಇರುತ್ತೆ, ಅದು ದೇಹದ ಧರ್ಮ ಆಗಿರೋದ್ರಿಂದ ಹೋಗ್ತಾ ಇರುತ್ತೆ. ಮತ್ತೆ ನಮ್ಗೆ ಇನ್ನೊಂದು ಅನುಮಾನ ಬರುತ್ತೆ. ನಮ್ಮ ಭಾರತ ದೇಶದಲ್ಲಿ ಒಂದು ಚಂಡಾಲವಾಗಿರುವಂಥ ಅಂತಂದ್ರೆ ಬಹಳ ಮೌಢ್ಯವಾಗಿರುವಂಥ ಒಂದು ಆಚರಣೆ ಕೂಡ ಇದೆ ಅಂತಂದು ನಮ್ಗೆ ಬಹಳನೇ ಒಂದು ಅಸಮಾಧಾನ ಇರುತ್ತೆ. ಅಸಮಾಧಾನದ ಒಂದು ಪದ್ಧತಿ ಯಾವುದು ಅಂತಂದ್ರೆ ಸತಿ ಸಹಗಮನ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ದಶರಥ ಮಹಾರಾಜರಿಗೆ 3 ಜನ ಪತ್ನಿಯರು, 350 ಜನ ಹೆಂಡತಿಯರಿದ್ರು ಒಬ್ರು ಕೂಡ ಅವರ ಚಿತಿ ಮೇಲೆ ಹೇರಿ ಅವ್ರ ಜೊತೆಲಿ ಚಿತಿ ಹೇರ್ಲಿಲ್ವಲ್ಲ. ಮತ್ತೆ ಇಲ್ಲಿ ಮಹಾಭಾರತದಲ್ಲೂ ಸಹ ಮಾದ್ರಿ ಮತ್ತೆ ಕುಂತಿದೇವಿ ಇರ್ತಾರೆ. ಮಾದ್ರಿ ಏನು ಪಾಂಡುರಾಜ ಸಾವಿಗೆ ತಾನೊಂದಿಗೆ ಸಂಗಮಿಸೋದಿರೋದಕ್ಕೆ ಪಾಂಡುರಾಜ ಸತ್ತೋದ ಅಂತ ಒಂದು ಪಶ್ಚಾತ್ತಾಪದಿಂದ ಅವರು ಚಿತಿ ಜೊತೆಲಿ ಹೇರಿದ್ರೆ ವಿನಃ ಅಲ್ಲಿ ಸತಿ ಸಹಗಮನ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ದೇಹ ಬಿಟ್ಟಾಗ್ಲೂ ಸತಿ ಸಹಗಮನ ಅನ್ನುವಂಥದ್ದು ನಾವು ಮಹಾಭಾರತದಲ್ಲಿ ಎಲ್ಲೂ ನೋಡೋದಕ್ಕಾಗೋದಿಲ್ಲ. ಆದರೆ ಈ ಸತಿ ಸಹಗಮನ ಅನ್ನುವಂಥದ್ದು ಹುಟ್ಟು ಸುಳ್ಳು, ಇದು ಏನು ಹುಟ್ಟಿಸಿರೋವಂಥದ್ದು ಅಂತಂದ್ರೆ ಅಪಪ್ರಚಾರ ಮಾಡಿರೋದು, ನಮ್ಮ ದೇಶದಲ್ಲಿ ನಡೆದೇ ಇರುವಂಥ ಒಂದು ದುಷ್ಟಾಚಾರವನ್ನು ನಡೆದಿದೆ ಅಂತ ನಮ್ಮೆಲ್ಲರಿಗೂ ಕಣ್ಣು ಮುಚ್ಚಿ ನಂಬಿಸಿರುವಂಥದ್ದು. ಸುಮ್ಮನೆ ಆದ್ರೂ ಇವಾಗ ತಿಳಿತಾ ಇದೆಯಲ್ವಾ, ನಾವು ಓದ್ಕೊಂಡಿರುವಂಥ ಒಂದು ಚರಿತ್ರೆ ಹಿಸ್ಟ್ರಿ ಎಷ್ಟು ಶಾತ ನಿಜ ಇದೆ ಅಂತ ನಮ್ಗೆಲ್ಲರಿಗೂ ಇವಾಗ ಅರ್ಥ ಆಗ್ತಾ ಇದೆಯಲ್ವ. ಒಂದು 30 ವರ್ಷದ ಕೆಳಗೆ ಏನು ಹೇಳಿದ್ರು ಅದೇ ನಿಜ ಅಂತ ಇದ್ರು. ಆದರೆ ಇವಾಗ ನಮ್ಮ ಚರಿತ್ರೆ ಪುಸ್ತಕಗಳೆಲ್ಲವೂ ಸುಳ್ಳಾಗಿದೆ. ನಾವು ಓದ್ಕೊಂಡಿರುವಂಥ ಚರಿತ್ರೆ ಪುಸ್ತಕಗಳೆಲ್ಲ ಸುಳ್ಳಾಗಿದೆ. ಅಲ್ಲಿ ನಡೆದಿರುವಂಥದ್ದೇ ಬೇರೆ ಅಂತ. ಅಂದ್ರೆ ಸ್ವತಂತ್ರ ಹೋರಾಟ ಆಗಲಿ ಮತ್ತೊಂದಾಗಲಿ ಸುಳ್ಳಿನ ಚರಿತ್ರೆನೇ ನಾವೆಲ್ಲ ಓದ್ಕೊಂಡ್ ಬಂದಿರೋದು ಅಂತ ನಾನೀಗ ಮನವಿ ಮಾಡ್ತಾ ಇದ್ದೀನಿ. ಒಬ್ಬ ಟಿಪ್ಪು ಸುಲ್ತಾನ್ ಚರಿತ್ರೆ ಆಗಲಿ, ಒಬ್ಬ ಗಾಂಧೀಜಿ ಅವ್ರ ಚರಿತ್ರೆ ಆಗಲಿ, ಇವ್ಯಾವ ನಿಜವೂ ಇಲ್ಲ, ಅದರಲ್ಲಿ ಸ್ವಲ್ಪ ಭಾಗನೇ ನಿಜ ಇದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ಸತಿ ಸಹಗಮನ ಅನ್ನುವಂಥದ್ದು ವಿಲಿಯಂ ಕೇರ್ ಎನ್ನುವ ಬ್ರಿಟಿಷ ದುಷ್ಟನು ಮಾಡಿರುವಂಥ ಸುಳ್ಳು ಸುದ್ದಿ, ಅಪಪ್ರಚಾರ. ಇದು ನಡೆದಿರೋದು 1600ರಿಂದ 800 ಶತಮಾನದಲ್ಲಿ ಬಂಗಾಳದಲ್ಲಿ ಈ ದುಷ್ಪ್ರಚಾರವನ್ನು ಮಾಡಿದ್ದಾನೆ. ಕಾರಣ ಏನು ಅಂತಂದ್ರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿರೋದೇ ಕಾರಣ ಏನು? ಸಂಪತ್ತನ್ನು ಕೊಳ್ಳೆ ಹೊಡೆಯೋದು. ಅದಕ್ಕಿಂತ ಮುಖ್ಯವಾಗಿ ಭಾರತ ದೇಶವನ್ನು
ಕ್ರಿಶ್ಚಿಯನೀಕರಣ ಅಂತಂತಂದ್ರೆ ಪಾಶ್ಚಾತ್ಯೀಕರಣ ಎಲ್ಲನೂ ಕ್ರಿಶ್ಚಿಯನ್ರಾಗಿ ಕನ್ವರ್ಷನ್ ಮಾಡುವಂಥದ್ದೇ ಅವ್ರ ಮುಖ್ಯ ಉದ್ದೇಶ ಆಗಿರುತ್ತೆ. ವೀರ ಸಾವರ್ಕರ್ ಅವರ ಒಂದು ಚರಿತ್ರೆ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅಷ್ಟು ಸುಭಾಷ್ ಚಂದ್ರ ಬೋಸರ ಚರಿತ್ರೆ, ವೀರ ಸಾವರ್ಕರರ ಚರಿತ್ರೆ ಓದಿದ್ರೆ ಅಲ್ಲಿ ಹಡಗಿನಲ್ಲಿ ಬೈಬಲ್ಗಳನ್ನ ಹೇಗೆ ಆಮದು ಮಾಡ್ತಾ ಇದ್ವು, ಎಷ್ಟೆಷ್ಟು ಬೈಬಲ್ಗಳು ಬರ್ತಾ ಇದ್ವು, ಎಷ್ಟೆಷ್ಟು ಕನ್ವರ್ಷನ್ಗಳು ನಡೀತಾ ಇತ್ತು ಅಂತ ಆ ಕಾಲದಲ್ಲಿ ನಡೀತಾ ಇತ್ತು ಅಂತ ನಮ್ಗೆ ಅರ್ಥ ಆಗುತ್ತೆ. ನೋಡ್ರಿ, ಆ ಕನ್ವರ್ಷನ್ಸ್ಗೋಸ್ಕರನೇ ಇಂದಿನ ಹಿಂದೂ ಧರ್ಮದಲ್ಲಿ ಇಂತಹ ಮೌಢ್ಯವಾಗಿರುವಂತಹ ಆಚಾರಗಳಿದ್ದಾವೆ, ನಮ್ಮಲ್ಲಿ ಇಲ್ಲ ಅಂತ ತೋರಿಸ್ಕೊಳೋದಕ್ಕೋಸ್ಕರ ವಿಲಿಯಂ ಕೇರ್ ಅನ್ನುವಂಥ ಒಬ್ಬ ದುಷ್ಟ ಮಾಡಿರುವಂಥದ್ದು. ಇದು ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲೂ ಕೂಡ ಇವಾಗಲೂ ಎಲ್ಲೂ ದಾಖಲೆ ಇಲ್ವಂತೆ. ಇಂಥ ಊರಲ್ಲಿ ಇಂಥವ್ರು ನೋಡಿದ್ದಾರೆ, ಇಂಥ ದಾಖಲೆ ಇದೆ ಅಂತ ಬ್ರಿಟಿಷ್ ಒಂದು ಲೈಬ್ರರಿಯಲ್ಲಿ ಭಾರತ ದೇಶದ ಚರಿತ್ರೆ ಬಹಳನೇ ಸಿಗುತ್ತೆ. ಆದರೆ ಒಂದು ಇದೂ ಇಲ್ವಂತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿನೇ ಪ್ರಶ್ನಿಸಿದೆಯಂತೆ, ಇದು ನಾವು ಒಪ್ಕೊಳ್ತಾ ಇಲ್ವಲ್ಲ, ಎಲ್ಲಿ ಇದಿದೆ ಅಂತ, ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಬಾಯಲ್ಲಿ ಮಾತಿಲ್ವಂತೆ. ಹಾಗೆ ಚೀನಾ ಮತ್ತು ಜಪಾನಿಂದ ಭಾರತಕ್ಕೆ ರಾಯಭಾರಿಗಳು ಹಲವಷ್ಟು ಜನ ಬರ್ತಾ ಇದ್ರು. ಹುಯೆನ್ ಸಾಂಗ್ ಅನ್ನುವಂಥವ್ರು ಕೂಡ ಬರ್ತಾ ಇದ್ರು ಭಾರತಕ್ಕೆ ಚೈನಾ ರಾಯಭಾರಿಯಾಗಿ ಅಂತ. ಅವರು ಈ ಸತಿ ಸಹಗಮನ ಪದ್ಧತಿಯನ್ನು ಭಾರತ ದೇಶದಲ್ಲಿ ಎಲ್ಲಾದ್ರೂ ನೋಡ್ಬೋದಾ ಅಂತಂತಂದು ಬಹಳಷ್ಟು ಕಡೆ ಹುಡುಕಿದ್ರಂತೆ, ಎಲ್ಲೂ ಸಿಗಲಿಲ್ಲವಂತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಮಗೆ ನಮ್ಮ ಮುತ್ತಾತಂದರು ಅವ್ರ ತಾತಂದರು ನಮಗೆ ಕೆಲವಷ್ಟು ಅವ್ರ ಕಥೆಗಳು ಗೊತ್ತಿರುತ್ತೆ. ಅವರು ನಮ್ಮ ಏನಾಗುತ್ತೆ, ಒಂದು ನಮ್ಮ ತಾತಂದರ್ಲಾಗಿ ಅವ್ರ ತಾತಂದರ್ಲಾಗಿ ನಮ್ಮ ಅಜ್ಜ ಸತ್ತಾಗ ನಮ್ಮ ಅಜ್ಜಿನ ಈ ಥರ ಬೆಂಕಿಗೆ ನೂಕ್ಬಿಟ್ಟಿದ್ರು, ಅವ್ರಿಗೆ ಇಷ್ಟ ಇಲ್ದಿದ್ರು ಗಂಡ ಸತ್ತಾಗ ಹೆಂಡತಿನೂ ಸಾಯ್ಬೇಕಾಗಿತ್ತು ಅಂತ ನೀವ್ಯಾರಾದ್ರೂ ಕೇಳಿದಾರ? ನಾನಂತೂ ಕೇಳಿಲ್ಲಪ್ಪ. ನಮ್ಮ ಅಜ್ಜಿ 103 ವರ್ಷ ಇದ್ರು, ಬಹಳಷ್ಟು ವರ್ಷಗಳು ಇರುವಂತ ಅಜ್ಜಿ ಅಂದ್ರು ಇದ್ದಾರೆ. ಆದ್ರೆ ಅಲ್ಲಿ ಎಲ್ಲೂ ಸತಿ ಸಹಗಮನ ಪದ್ಧತಿ ಎಲ್ಲೂ ಕಾಣಿಸ್ಲಿಲ್ಲ. ನಮ್ಗೆ ಮತ್ತೊಂದು ವಿಷಯ ಕೂಡ ಅನುಮಾನ ಬರುತ್ತೆ. ರಾಜಾರಾಮ್ ಮೋಹನ್ ರಾಯರ್ದು ಕತೆ ಏನು, ಮತ್ತೆ ಅವರು ರಾಜಾರಾಮ್ ಮೋಹನ್ ರಾಯರು ಸತಿ ಸಹಗಮನ ಪದ್ಧತಿಯನ್ನು ವಿರೋಧಿಸಿ ಮತ್ತೆ ವಿಧವಾ ವಿವಾಹ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ರಾಜಾರಾಮ್ ಮೋಹನ್ ರಾಯರ ಅಸಲಿ ಚರಿತ್ರೆಯನ್ನು ಓದ್ಕೊಂಡ್ರೆ ನಿಜವಾಗ್ಲೂ ಅವರು ಬಹಳನೇ ನಮ್ಮ ಭಾರತ ದೇಶಕ್ಕೆ, ಹೋರಾಟಗಾರರ ಹೆಸರಲ್ಲಿ ನಮ್ಮ ಭಾರತ ದೇಶಕ್ಕೆ ಬಹಳನೇ ಮೋಸ ಮಾಡಿದ್ದಾರೆ. ಅಂತಂದ್ರೆ ದುಡ್ಡಿಗೋಸ್ಕರ ಬ್ರಿಟಿಷರು ಬಂದಿದ್ದಾರೆ, ದುಡ್ಡಿನ ರುಚಿ ತೋರಿಸಿದ್ದಾರೆ ನಮ್ಮ ದೇಶಕ್ಕೆ ಅಲ್ವಾ. ಆಗ ಏನಾಗುತ್ತೆ ಅಂತಂದ್ರೆ, ಇವರ ಚರಿತ್ರೆನೋ ಗಾಂಧೀಜಿಯವರ ಚರಿತ್ರೆ ಹೇಗೆ ನಾವು ಸುಳ್ಳಾಗಿ ಓದ್ಕೊಂಡಿದೀವೋ, ರಾಜಾರಾಮ್ ಮೋಹನ್ ರಾಯರ ಚರಿತ್ರೆ ಕೂಡ ಸುಳ್ಳು ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇದು ಮಾಡ್ತಾ ಇದ್ದೀನಿ. ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳಾಗಿ ಹುಟ್ಟೋದೇ ಒಂದು ಪವಿತ್ರವಾಗಿರೋದು. ಅವರು ಚಿಕ್ಕ ಮಕ್ಕಳಾಗಿದ್ದಾರ, ದೊಡ್ಡವರಾಗಿದ್ದಾರ, ಅವರು ರಜಸ್ವಲೆ ಅಂತಂದ್ರೆ ಪೀರಿಯಡ್ಸ್ ಬಂದಿದ್ಯಾ, ಮತ್ತೆ ಅವರು ಗರ್ಭಿಣಿಯಾಗಿದ್ದಾರ, ಬಾಣಂತಿ ಆಗಿದಾರ, ಇಲ್ಲ ಅಂತಂದ್ರೆ ಗಂಡ ಇದ್ದಾರ ಇಲ್ವಾ, ಇದ್ಯಾವುದು ಲೆಕ್ಕ ಆಗೋದಿಲ್ಲ. ಅಲ್ಲಿ ಒಬ್ಬ ಸ್ತ್ರೀ ಅಂತಂದ್ರೆ ಅವಳನ್ನ ದೇವತೆ ತರ ನೋಡುವಂಥದ್ದು ನಮ್ಮ ಸನಾತನ ಧರ್ಮ. ಮತ್ತೊಂದು ವಿಷಯವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ರಾಮನನ್ನು ಅರಣ್ಯದಿಂದ ವಾಪಸ್ ಕರ್ಕೊಂಡ್ಬರೋದಕ್ಕೆ 3 ಜನ ತಾಯಂದಿರು ಕೂಡ ಹೋಗ್ತಾರೆ. ಯಾರು? ಕೌಸಲ್ಯ, ಸುಮಿತ್ರಾ, ಕೈಕೇಯಿ. ಇವರು ಅವಾಗ ತಾನೇ ಗಂಡನನ್ನು ಕಳ್ಕೊಂಡಿರ್ತಾರೆ. ಒಂದು ಗಂಡ ಕಳ್ಕೊಂಡಿರುವಂತ ಹೆಣ್ಣು ಒಂದು ವರ್ಷದ ತನಕ ಹೊರಗಡೆ ಬರಬಾರ್ದು, ಅವ್ರ ಮುಖ ತೋರಿಸ್ಬಾರ್ದು, ಅದು ಇದು ಅಂತಾರೆ. ಆದರೆ ಕೌಸಲ್ಯ, ಸುಮಿತ್ರಾ, ಕೈಕೇಯಿರು ಭಾರದ್ವಾಜರ ಆಶ್ರಮಕ್ಕೆ ಹೋಗ್ತಾರೆ. ಅಂತ ಪುಣ್ಯಕ್ಷೇತ್ರಗಳಿಗೂ ಕೂಡ ಹೋಗ್ತಾರೆ. ನಂತರ ರಾಮ ಅರಣ್ಯವಾಸದಿಂದ 14 ವರ್ಷದ ನಂತರ ಬಂದ ನಂತರ ರಾಮ ಲಕ್ಷ್ಮಣ, ಸೀತಾರಾಮ ಲಕ್ಷ್ಮಣರಿಗೆ ಈ 3 ಜನ ತಾಯಂದ್ರೆ ಎದುರು ಬಂದು ಸ್ವಾಗತ ಮಾಡಿ ಹಾರತಿ ಕೊಟ್ಟು ಕರೆಸ್ಕೊಂತಾರೆ. ಅಂತಂದ್ರೆ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಂತಾನೆ. ಈ ಶುಭ ಸಂದರ್ಭದಲ್ಲಿ ನಾವು ಬರ್ಕೂಡ್ದು ಅಂತಂತಂದು ಅವ್ರನ್ನ ಅಪಶಕುನವಾಗಿ ಎಲ್ಲೂ ಭಾವಿಸಿಲ್ಲ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ರಾಮಾಯಣದಲ್ಲಿ ಇಲ್ಲದೆ ಇರುವಂಥದ್ದು, ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲದೆ ಇರುವಂಥ ಮೂಢನಂಬಿಕೆಗಳನ್ನು ಇನ್ನು ಮೇಲಾದರೂ ನಾವು ಬಿಡಬೇಕು ಅಂತ ನಾನಿಲ್ಲಿ ಕೋರ್ಕೊಳ್ತಾ ಮತ್ತೆ ಕಥೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆಗ ದಶರಥ ಮಹಾರಾಜ ಎಲ್ಲ 13 ದಿನದ ಶೌಚ ತೀರದ ನಂತರ ಮಂತ್ರಿಗಳೆಲ್ಲವರು
ಭರತನ ಹತ್ರ ಬಂದುಬಿಟ್ಟು ಸಿಂಹಾಸನ ಖಾಲಿಯಾಗಿರ್ಬೋದು, ನಿಮ್ಮ ತಂದೆಯ ಕೋರಿಕೆ ಪ್ರಕಾರ ನೀನು ರಾಜ್ಯವನ್ನು ಸ್ವೀಕಾರ ಮಾಡು ಅಂತಂತಾರಂತೆ. ಆಗ ಭರತ ಪಟ್ಟಾಭಿಷೇಕಕ್ಕೆ ತೆಗೆದುಕೊಂಡು ಬಂದಿರುವಂಥ ಸಂಭಾರಗಳಿಗೆಲ್ಲದಕ್ಕೂ ಅಂತಂದರೆ ಸಾಮಾನುಗಳಿಗೆಲ್ಲದಕ್ಕೂ ಒಂದು ಬಾರಿ ಪ್ರದಕ್ಷಿಣೆ ಮಾಡಿಬಿಟ್ಟು, ನನಗಿಂತ ಮುಂದೆ ಹುಟ್ಟಿರುವಂಥ ರಾಮ ಈ ಪಟ್ಟಾಭಿಷೇಕ ವಸ್ತುಗಳಿಂದ ಯುವರಾಜ ಪಟ್ಟಾಭಿಷೇಕ ಮಾಡ್ಕೋಬೇಕು, ಸಿಂಹಾಸನದ ಮೇಲೆ ಕುತ್ಕೋಬೇಕು, ರಾಜ್ಯ ಪರಿಪಾಲನೆ ಮಾಡಬೇಕು. ಆದರೆ ನಮ್ಮ ತಂದೆಯ ಆಜ್ಞೆಯ ಪ್ರಕಾರ 14 ವರ್ಷಗಳು ದಂಡಕಾರಣ್ಯದಲ್ಲಿ ಇದ್ದಾನೆ. ನನಗೂ ರಾಮನಿಗೂ ವ್ಯತ್ಯಾಸ ಇಲ್ಲ. ರಾಮನ ಬದಲಾಗಿ ನಾನು 14 ವರ್ಷಗಳು ಅರಣ್ಯವಾಸ ಮಾಡ್ತೀನಿ. ರಾಮ ಬಂದು ಪಟ್ಟಾಭಿಷೇಕ ಮಾಡ್ಕೊಳ್ಳಿ. ಅದಕ್ಕಾಗಿ ನೀವೆಲ್ಲರೂ ಹೋಗ್ಬಿಟ್ಟು ಒಳ್ಳೊಳ್ಳೆ ರಸ್ತೆಗಳನ್ನು ಹಾಕುವಂಥವ್ರನ್ನ ಮತ್ತೆ ಶಿಲೆಗಳು ಕೆತ್ತುವಂಥವ್ರನ್ನ ರಾಜ್ಯದಿಂದ ದಂಡಕಾರಣ್ಯದವರೆಗೂ ದಾರಿಯನ್ನು ಮಾಡಿ ನನ್ನೊಂದಿಗೆ ಅಯೋಧ್ಯೆನೇ ಹೊರಟು ಬರಬೇಕು. ಅಯೋಧ್ಯದಲ್ಲಿರುವಂಥ ಜನರೆಲ್ಲರೂ ಹೊರಟು ಬರಬೇಕು. ಇಷ್ಟು ಜನ ಹೋಗಿ ಕೇಳಿದ್ರೆ ರಾಮ ಇಲ್ಲ ಅನ್ನೋದಿಲ್ಲ. ಅದಕ್ಕಾಗಿ ಬೇಕಾಗಿರುವಂಥ ಅಡುಗೆಯವ್ರನ್ನ ಮತ್ತು ಸೈನಿಕರನ್ನ ಎಲ್ಲವನ್ನು, ಕುದುರೆಗಳನ್ನು, ರಥಗಳನ್ನು ಎಲ್ಲವನ್ನು ಸಿದ್ಧ ಮಾಡಿ ರಾಮನ ಹೋಗಿ ಕರ್ಕೊಂಬರೋಣ ಅಂತ ಏರ್ಪಾಟು ಮಾಡ್ರಿ ಅಂತ ಹೇಳ್ತಾರಂತೆ. ಈ ವಾರ್ತೆಯನ್ನು ಕೇಳಿರುವಂಥ ಅಯೋಧ್ಯಕ್ಕೆ ಈ ವಾರ್ತೆಯನ್ನು ಹೇಳ್ತಾರಂತೆ. ಈ ವಾರ್ತೆಯನ್ನು ಕೇಳಿಬಿಟ್ಟು ಯಾರು ಅಯೋಧ್ಯದಲ್ಲಿ ಇರುವಂಥವರೆಲ್ಲ ಬಹಳ ಮನಸ್ಸಿನಲ್ಲಿ ಸಂತೋಷ ಪಡ್ತಾರಂತೆ. ಸಂತೋಷಪಟ್ಟು ಏನು ಅಂದ್ಕೊಳ್ತಾರೆ, ಇಲ್ಲಿ ನಾವೊಂದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಭರತರ ಒಂದು ವ್ಯಕ್ತಿತ್ವವನ್ನು ತಂದೆ ಏನು ಇಷ್ಟು ಕಾಲದ ತನಕ ಒಂದು ಆಲೋಚನೆ ಇರ್ಬೋದಾಗಿತ್ತು. ಅಂತಂದರೆ ಭರತ ಕೈಕಾ ರಾಜ್ಯದಿಂದ ಅಯೋಧ್ಯಕ್ಕೆ ಬಂದಾಗ ಏನು ಬಹಳ ದುಃಖವಾಗಿರುವಂಥ ಸ್ಥಿತಿ ಇತ್ತು. ಏನಿತ್ತು, ತಂದೆ ಸತ್ತು ಹೋಗಿದ್ದಾರೆ, ತಂದೆ ಮರಣಿಸಿದ್ದಾರೆ. ತನಗೆ ಅತ್ಯಂತ ಪ್ರೀತಿಯಾಗಿರುವಂಥ ಇಬ್ಬರು ಅಣ್ಣ ತಮ್ಮಂದರು ರಾಮ ಲಕ್ಷ್ಮಣರು ಮತ್ತು ಸೀತಾ ಅರಣ್ಯಕ್ಕೆ ಹೋಗಿದ್ದಾರೆ. ದುಃಖದಲ್ಲಿ ನಾವು ಅಲ್ವಷ್ಟು ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ತೀವಿ, ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಆದರೆ ಧರ್ಮಬದ್ಧವಾಗಿರುವಂಥ ನಿರ್ಣಯಗಳನ್ನು ಅಂತಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ದುಃಖದಲ್ಲಿ ಇದ್ದಾಗ ಸರಿಯಾಗಿರುವಂಥ ನಿರ್ಣಯಗಳನ್ನು ತೆಗೆದುಕೊಳ್ತೀವೋ ಇಲ್ಲ, ಆದರೆ ಧರ್ಮಬದ್ಧವಾಗಿ ತಗೊಳ್ತೀವೋ ಇಲ್ಲ. ಆದರೆ ಭರತ ಮಾತ್ರ ದುಃಖದಲ್ಲಿದ್ರೂ ಸಂತೋಷದಲ್ಲಿದ್ರೂ ಧರ್ಮಬದ್ಧವಾಗಿರುವಂಥ ನಿರ್ಣಯವನ್ನೇ ತೆಗೆದುಕೊಂಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಏನು ಅಂತಂದರೆ, ಆ ದುಃಖದಲ್ಲಿ ನನಗೆ ರಾಜ್ಯ ಬೇಡ ಅಂತ ಹೇಳಿರ್ಬೋದು, ಆದರೆ 13 ದಿನಗಳ ಕಾಲ ಅವ್ರಿಗೆ ಕಾಲಾವಕಾಶ ಸಿಕ್ಕಿದೆ. ಯಾರಿಗೆ? ಭರತರಿಗೆ. ನಮ್ಮ ಮನಸ್ಸು ಅಂತಂದರೆ ಸಂಕಲ್ಪ ವಿಕಲ್ಪಗಳ ಒಂದು ಸಂಗಮ ಅಂತ ಹೇಳ್ತಾರೆ. ನಮ್ಮ ಮನಸ್ಸೇ ಒಳ್ಳೆಯದನ್ನು ಹೇಳುತ್ತೆ, ನಮ್ಮ ಮನಸ್ಸೇ ಕೆಟ್ಟದನ್ನು ಹೇಳುತ್ತೆ. ನಮ್ಮ ಮನಸ್ಸೇ ಮಾಡು ಅಂತ ಹೇಳುತ್ತೆ, ನಮ್ಮ ಮನಸ್ಸೇ ಬೇಡ ಅಂತ ಹೇಳುತ್ತೆ. ನಮ್ಮ ಮನಸ್ಸೇ ಧರ್ಮವನ್ನು ಹೇಳುತ್ತೆ, ನಮ್ಮ ಮನಸ್ಸೇ ಅಧರ್ಮವನ್ನು ಸಹ ಹೇಳುತ್ತೆ ಅಲ್ವಾ? ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇರುವಂಥದ್ದು. ಆದರೆ ಏನು ಬಂದ ದಿನನೇ ಅವ್ರು ಏನು ಹೇಳ್ತಾರೆ, ಇದು ಧರ್ಮ ಅಲ್ಲ, ನಾನು ರಾಜ್ಯ ಪಾಲನೆ ಮಾಡುವಂಥದ್ದು ಧರ್ಮ ಅಲ್ಲ, ಅಣ್ಣ ರಾಜ್ಯ ಪಾಲನೆ ಮಾಡುವಂಥದ್ದು ಧರ್ಮ, ಅದಕ್ಕೋಸ್ಕರನೇ ಅವ್ರಿಗೆ ಈ ಸಿಂಹಾಸನ ಸಿಗಬೇಕು ಅನ್ನುವಂಥ ಇದನ್ನ ಮತ್ತೆ 13 ದಿನಗಳ ಕಾಲ ಇಷ್ಟು ದೊಡ್ಡ ರಾಜ್ಯ ನಮ್ಮಮ್ಮ ಇಷ್ಟು ಸುಲಭವಾಗಿ ನನಗೆ ತಂದುಕೊಟ್ಟಿದ್ದಾಳಲ್ವಾ, ನಾನು ಇದನ್ನ ಸುಮ್ಮನೆ ಪಟ್ಟಾಭಿಷೇಕ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಲ್ವಾ, ಇಲ್ಲದೆ ಸಲ್ಲದೆ ಇರುವಂಥದ್ದು ಯಾಕೆ ಬೇಕು? ಇವಾಗ ನಾನೀಗ ಪಟ್ಟಾಭಿಷೇಕ ಮಾಡಿಕೊಂಡ್ರು ಯಾರು ನನಗೆ ಅಡ್ಡ ಬರೋದಿಲ್ಲ. ಇದನ್ನ ತಪ್ಪು ಅಂತ ಯಾರು ವಸಿಷ್ಠ ಮಹರ್ಷಿಗಳಿಂದ, ಕುಲಗುರುಗಳಿಂದ ಯಾರು ಹೇಳೋದಕ್ಕೆ ಅಧಿಕಾರ ಇಲ್ಲ. ಯಾಕೆ ಅಂತಂತಂದರೆ ತಂದೆಯ ನಿರ್ಣಯ ಅಂತ ಹೇಳ್ಬೋದಾಗಿತ್ತು. ಆದರೆ ಭರತ ತಾನು ಸ್ವಾರ್ಥದಿಂದ ಆಲೋಚನೆ ಮಾಡಿಲ್ಲ. ನಿನ್ನಿಂದಲೇ ರಾಮ ಅರಣ್ಯವಾಸಕ್ಕೆ ಹೋಗಿದ್ದಾನೆ, ತಂದೆ ಸತ್ತಿದ್ದಾನೆ ಅಂತ ಅಪವಾದವನ್ನು ಹೊತ್ತಿದ್ರು ಈ ಅಪವಾದವನ್ನು ಹೊತ್ತಿದ್ರು ಎಲ್ಲೂ ಆತ ಹೇಳೋದಲ್ಲಿ ಧರ್ಮದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ನಾವಿಲ್ಲಿ
ತಿಳ್ಕೊಬೇಕಾಗುತ್ತೆ. ಒಂದು ಪ್ರತಿ ಬಾರಿ ಅಪವಾದ ಹಾಕಿದ್ರೆ ಅಂತಂದ್ರೆ ಮಾಡದೇ ಇರುವಂತ ಕೆಲಸಗಳನ್ನ ನೀನ್ ಮಾಡಿದ್ಯಾ ಅಂತಂದ್ರೆ ನೀವಾಗ್ಲಿ ನಾನಾಗ್ಲಿ ಏನ್ ಮಾಡ್ತೀವಿ ಅದನ್ನ ಮಾಡಿ ತೋರಿಸ್ತೀನಿ, ಇವಾಗ ಏನ್ ಮಾಡ್ತೀಯ ಅಂತಂತಾರೆ. ಅಂತಂದ್ರೆ ಒಂದು ಪಂಚತಂತ್ರದ ಒಂದು ಕತೆ ನನ್ಗೆ ಇಲ್ಲಿ ನೆನಪು ಬರುತ್ತೆ. ಒಂದು ಕುರಿಗಳ ಒಂದು ಕಾವಲಿಗೆ ಕುರಿಕಾಲ ಅಂತಂದ್ರೆ ಆ ಕುರಿಕಾಯವನು ನಾಯಿ ಕೂಡ ಜೊತೆಯಲ್ಲಿ ಸಾಕೊಂಡಿದ್ನಂತೆ. ಆ ನಾಯಿ ಬಹಳ ಶ್ರದ್ಧೆಯಿಂದ, ನಾಯಿಯ ಶ್ರದ್ಧೆ ವಿಶ್ವಾಸದ ಬಗ್ಗೆ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ವಲ್ಲ, ಈ ಕುರಿಗಳನ್ನೆಲ್ಲ ಕಾಯ್ತಾ ಇತ್ತಂತೆ. ಒಂದು ದಿನ ರಾತ್ರಿ ನರಿ ಬಂದ್ಬಿಟ್ಟು 2 ಕುರಿಮರಿಗಳನ್ನು ತಿಂದುಬಿಡುತ್ತೆ. ಆಗ ಈ ಬಂದಿರುವಂತ ಇನ್ನೂ 2 ಕುರಿಗಳು ಈ ನಾಯಿ ನೋಡ್ಬಿಟ್ಟು ನೀನೇ ನಮ್ಮ ಮರಿಗಳನ್ನ ತಿಂದಿದ್ಯಾ ಅಂತ ವಾದಿಸಿದ್ರೆ ಇಲ್ಲ ಅಂತ ನಾಯಿ ಹೇಳುತ್ತಂತೆ. ತೀರಾ ಅವು ಬಹಳ ಹೊತ್ತು ವಾದಿಸಿರೋದಕ್ಕೆ ಇವಾಗ ಹೌದು ನಾನು ತಿಂದಿದ್ದೀನಿ, ನಿಮ್ಮನ್ನು ತಿಂದುಬಿಡ್ತೀನಿ ಅಂತ ಆ 2 ಬಂದಿರುವಂತ ದೊಡ್ಡ ಕುರಿಗಳನ್ನು ತಿಂದುಬಿಡುತ್ತಂತೆ. ಇದನ್ನು ನೋಡಿರುವಂತ ಯಾವುದು ಯಜಮಾನ ಅದನ್ನು ಬಂದು ಮನ್ಸೋ ಇಚ್ಛೆ ಹೊಡೆದು ಬಿಡ್ತಾನಂತೆ ನಾಯಿಗ. ನಾನು ಇಷ್ಟು ನಿಯತ್ತಾದಿದ್ರು ನನ್ನ ಈಗ ಅಪಾರ್ಥ ಮಾಡ್ಕೊಂಡಿದ್ಯಾ ಅಂತ ಆ ಯಜಮಾನನ ಮೇಲೆ ಹಾರ್ಬಿಟ್ಟು ಆತನ್ನು ಕೂಡ ಕೊಂದುಬಿಡುತ್ತಂತೆ. ಆಗ ಸರ್ಕಾರ ಆ ನಾಯಿಗೆ ಜೈಲು ಶಿಕ್ಷೆ ವಿಧಿಸಿದೆ ಅಂತಂದು ಪಂಚತಂತ್ರ ಕಥೆಗಳಲ್ಲಿ ಲಾಜಿಕ್ ಇರೋದಿಲ್ಲ, ಆದ್ರೆ ನೀತಿ ಕಥೆಗಳಿರುತ್ತಲ್ಲ, ಈ ತರ ಮಾಡದೇ ಇರುವಂತದ್ದು ನೀನೇ ಕಾರಣ ಅಂತಂದ್ರೆ ಇವಾಗ ಏನು ನಾನು ರಾಜ್ಯಪಾಲನೆ ಮಾಡ್ತೀನಿ, ಇವರು ಇವಾಗ ಯಾರು ಏನ್ ಮಾಡ್ಕೊಳ್ತಾರೆ ಅಂತ ಯಾರಿಗೂ ಎದುರ್ತಿರ್ಲಿರ್ಲಿಲ್ಲ. ಇದು ಧರ್ಮನಿಷ್ಠತೆ, ಸತ್ಯಕ್ಕಿರುವಂತ ಒಂದು ಇಕ್ಷ್ವಾಕು ವಂಶಸ್ಥರ ಸತ್ಯನಿಷ್ಠತೆ, ಧರ್ಮನಿಷ್ಠತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇಂತಹ ತಮ್ಮಂದು ಪ್ರತಿ ಮನೆಯಲ್ಲೂ ಹುಟ್ಟಬೇಕು ಅಂತ ಭರತರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.